ನೋಡಿ ಈಗ ಟೈಮು 4:15. ಎಲ್ಲ ಕ್ಲೀನಾಗಿ ರಂಗೋಲಿಗಳೆಲ್ಲ ಹಾಕಿದ್ದಾರೆ. ರಂಗೋಲಿ ಹಾಕಿ ರೆಡಿ ಮಾಡಿದ್ದಾರೆ. ಎಲ್ಲರೂ ಕಾಯ್ತಾ ಇದ್ದಾರೆ ಬಾಗಿಲು ಓಪನ್ ಮಾಡ್ತಾರೆ ಅಂತ. ನಾನೀಗ ಅಲ್ಲಿ ದೇವ್ರು ತೋರ್ಸೋಕ್ಕೆ ಆಗಲ್ಲ, ತುಂಬ ಜನ ಇದ್ದಾರೆ ಅಲ್ಲಿ. ಕಾಯ್ತಾ ಇದ್ದಾರೆ ಎಲ್ಲರೂ. ಹಿಂಗೆ ನೀರು ಹಾಕ್ತಾರೆ. ಇವತ್ತು ನಾಳೆ ನಾಡ್ದು ಅಮಾವಾಸ್ಯೆ ಇದೆಯಲ್ಲ, ಅದಕ್ಕೆ ಪ್ರದೋಕ್ಷ ಕಾಲ ಅಂತ ಹೇಳ್ಬಿಟ್ಟು ನೀರು ಹಾಕ್ತಾರೆ ಇವಾಗ. ನೋಡಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ದೇವ್ರಿಗೆ ನೀರು ಹಾಕೋದಕ್ಕೋಸ್ಕರ. ಎಲ್ಲರೂ ಬಂದು ಕೂತಿದ್ದಾರೆ. ನೋಡಿ ಅಲ್ಲಿ ಟಿಕೆಟ್ ಕೊಡ್ತಾರಂತೆ. ಆ ಟಿಕೆಟ್ ಕೊಡೋ ಹತ್ರ 200 500 ಅನ್ನೋ ಥರ ಇದೆ. ಒಂದೊಂದು ಕಾಸು ಒಂದೊಂದು ಥರ ಇದೆ. ಒಂದು ಕಂಕಣ ಕಟ್ಟೋದಕ್ಕೆ ಮದುವೆ ಅಂತಂದರೆ ಅದಕ್ಕೆ 200 ಅಂತೆ. ಕಂಕಣ ಕಟ್ಕೋಬೇಕಂತೆ. ಕಂಕಣ ಕಟ್ಕೊಂಡು ಆದಮೇಲೆ ಮಟನ್ ಚಿಕನ್ನು ಏನು ತಿನ್ನಬಾರ್ದಂತೆ. ತಿನ್ನೋರಿಗೆ, ತಿನ್ನದೇ ಇರೋರಿಗೆ ತೊಂದರೆ ಇಲ್ಲ. ಬೇರೆಯವರು ಸುಮ್ಮನೆ ಪ್ರದೋಕ್ಷ ಕಾಲ, ಮೊಣಕಾಲು ನೋವು, ಮಂಡಿ ನೋವು, ಹುಷಾರಿಲ್ಲ, ತಾತಪ್ಪ ಒಬ್ಬರು ಹುಷಾರಿಲ್ಲ ಪಾಪ, ಅವರು ಟಿಕೆಟ್ ತೊಗೊಂಡಿದ್ದಾರೆ. ಅವರು 500 ರೂಪಾಯಿ ಅಂತೆ ಟಿಕೆಟು. ಇಲ್ಲಿ ನೀರು ಹಾಕೋದಕ್ಕೆ. ನೀರು ಸ್ಟಾರ್ಟ್ ಮಾಡೋದು 6:30 ಮೇಲೆ, 6:30 ಮೇಲೆ 7:30 ಆಗುತ್ತಂತೆ. ಆ ಥರ ಅಲ್ಲಿ ಇಲ್ಲೆಲ್ಲ ಎಷ್ಟು ಜನ ಇದ್ದಾರೆ. ಇನ್ನೂ ಬರ್ತಾ ಇದ್ದಾರೆ ಇಲ್ಲಿ. ಬೆಲ್ದಾರ್ತಿ ಎಲ್ಲ ತಗೊಂಡು. ಹಾಯ್. ಅವ್ರು ಆವಾಗಲೇ ಪರಿಚಯ ಆದರು, ಅದಕ್ಕೆ ಹಾಯ್ ಹೇಳ್ತಾರೆ. ನಾನು ಹೇಳಿದೆ. ಇನ್ನೂ ಜನ ಇವಾಗ ಜಾಸ್ತಿ ಆಗ್ತಾ ಇದ್ದಾರೆ. ಈ ಥರ ಇದೆ. అవునా ಇಲ್ಲೇ ಟಿಕೆಟ್ ಕೊಡ್ತಾ ಇರೋದು ಲೈನಲ್ಲಿ. ಅವರು ಇಲ್ಲಿ ಪರಿಚಯ ಆಗಿದ್ರು, ಅವರು ಭಾರತಿ ಅಂತ ಹೇಳಿಬಿಟ್ಟು ಅವರು ಹೊಡ್ತಾ ಇದ್ದಾರೆ. ಅದಕ್ಕೆ ಬಾಯಿ ಹೇಳಿದೆ. ಇಲ್ಲಿ ಲೈನಲ್ಲಿ ಯಾರು ಲೈನಲ್ಲಿಲ್ಲ, ಟಿಕೆಟ್ ತಗೊತಾ ಇದ್ದಾರೆ. 500 1000 ನೀವು ಯಾವ ಥರ ಪೂಜೆ ಮಾಡಿಸ್ತೀರ ಆ ಥರ ಟಿಕೆಟ್ ಅಂತೆ. 1000 500 ಎಲ್ಲ ತಗೊಂಡು ಟಿಕೆಟ್ ತಗೊಂಡು ಕುತ್ಕೊತಾ ಇದ್ದಾರೆ. ನೋಡಿ ಇಲ್ಲಿ ಎಲ್ಲಿ ಫಸ್ಟ್ ಬರ್ತಾರೋ ಅಂತ ಗೊತ್ತಿಲ್ಲ. ಈಗಲೇ ಲೈನಲ್ಲಿ ಎಲ್ಲರೂ ಕುತ್ಕೊತಾ ಇದ್ದಾರೆ. ದೇವಸ್ಥಾನದ ಹಿಂಭಾಗನೇ ರೋಡ್ ಇರೋದು. ನೋಡಿ ಇದೇ ದೇವಸ್ಥಾನ. ಏನು ಕಳಸ, ಇದೇನೇ ರೋಡು. ಅಲ್ಲಿ ಕಾರು ಹೋಗ್ತಾ ಇದೆಯಲ್ಲ, ಅದು ಕಾರು. ಈ ಥರ ಇದೆ ಇಲ್ಲಿ. ನೋಡಿ ಇಲ್ಲಿ ಆಲೆ ಲೈನಲ್ಲಿ ಕೂತ್ಬಿಟ್ಟಿದ್ದಾರೆ ಜನ ಎಲ್ಲನ. ಲೈನಲ್ಲೇ ಕೂತ್ಬಿಟ್ಟಿದ್ದಾರೆ ಫಸ್ಟ್ಗೇನೆ ಬಂದು. ನಾಳೆ ಮುಂಚೆನೇ ಟಿಕೆಟ್ ತಗೊಂಡವ್ರು ಅನಿಸುತ್ತೆ, ಅದಕ್ಕೆ ಎಲ್ಲ ಕೂತವ್ರೆ. ಈ ಕಡೆಯಿಂದ ಬರುತ್ತಾ ಫಸ್ಟ್ ಲೈನು? ಫಸ್ಟ್ ಆ ಕಡೆಯಿಂದ. ಓ, ಲಾಸ್ಟ್ ಈ ಕಡೆ ಬರುತ್ತಂತೆ. ಫಸ್ಟ್ ಆ ಕಡೆಯಿಂದ ಬರುತ್ತಂತೆ. ಅಂದರೆ ಬಲಗಡೆಯಿಂದ, ಹಿಂಗೆ ಬಲಗಡೆಯಿಂದ ಹಾಕ್ತಾರೆ ಅನಿಸುತ್ತೆ. ಫಸ್ಟ್ ಈ ಕಡೆಯಿಂದ ಅಂತೆ. ಅದಕ್ಕೆ ಅಲ್ಲೆಲ್ಲ ಚರ್ಚೆ ಮಾಡಿ ಕುತ್ಕೊತಾ ಇದ್ದಾರೆ ಲೈನ್ಗೆ. ಅವರು ನಮಗೆ ಚಾಕ್ಲೇಟ್ ಕೊಟ್ಟರು. ಆಂಟಿ ಹತ್ರ ಮಾತಾಡಿದೆ, ಚಾಕ್ಲೇಟ್ ಕೊಟ್ಟರು. ನೋಡಿ ಇಲ್ಲಿ ಲೈನಲ್ಲಿ ಕುತ್ಕೊಳ್ಳೋಕ್ಕೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅವರು ಸೀರಿಯಲ್ ನಂಬರ್ ಹಾಕಿದರೆ ಚೆನ್ನಾಗಿರುತ್ತೆ. 1 2 3 ಅಂತ ಕುತ್ಕೊಳ್ಳೋರಿಗೆ ಚೆನ್ನಾಗಿರೋದಲ್ವಾ. ಇವರೇ ಫಸ್ಟ್ ನೋಡಿ ಕೂತವ್ರೆ. ದೇವ್ರನ್ನ ತೋರ್ಸೋದಕ್ಕೆ ಅವಾಗಲೇ ಲೈವ್ ಮಾಡಿದ್ದೀನಿ. ಯಾರೆಲ್ಲ ಈ ದೇವ್ರು ನೋಡಬೇಕು ಅಂತೀರ, ನಮ್ಮದು ಲೈವ್ ಇದೆ. ಇಷ್ಟಕ್ಕೆ ಮುಂಚೆ ಲೈವ್ ಮಾಡಿದ್ದೀನಿ, ಲೈವ್ ಇದೆ. ಲೈವಲ್ಲಿ ದೇವ್ರನ್ನ ನೋಡಿ, ಯಾಕಂದರೆ ಅಲ್ಲಿ ತುಂಬ ಜನ ಇದ್ದಾರೆ. ನಾನು ಹೋಗ್ಬಿಟ್ಟು ಇವಾಗ ಅಲ್ಲಿ ಮೊಬೈಲ್ ತಗೊಂಡೋದ್ರೆ ಸುಮ್ಮನೆ ಹೊರಟಾಗ್ತಾರೆ. ನೋಡಿ ಪೂಜಾರಪ್ಪರು ಅನಿಸುತ್ತೆ ಬಂದರು. ಆರೋಗ್ಯ ಪ್ರಾಬ್ಲಮ್ ಇರೋರೆ
ಜಾಸ್ತಿ ಇದ್ದಾರೆ. ಇವಾಗ ಡೋರ್ ಓಪನ್ ಮಾಡಿರು ದೇವಸ್ಥಾನದ್ದು. ಡೋರ್ ಓಪನ್ ಮಾಡಿದ್ರು. ಟಿಕೆಟ್ ಎಲ್ಲ ಖಾಲಿ ಆಗೋದ್ವು. ಇರಾಕ ಯೋಚನೆ ಮಾಡ್ತಾವ್ರೆ. ಯಾಕೆ ಇಷ್ಟು ಗ್ಯಾಪ್ ಬಿಟ್ಟವ್ರೆ? ಯಾಕೆ ಇಲ್ಲಿ ಗ್ಯಾಪ್ ಬಿಟ್ಟು ಅಲ್ಲೋಗಿ ಕೂತವ್ರೆ. ಇಲ್ಲಿ ಮುಂದೆಗಡೆನೂ ಸ್ವಲ್ಪ ಜನ ಕೂತವ್ರೆ. ಮುಂದೆಗಡೆ ಕೂತಿರೋರು ಯಾರಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅಲ್ಲಿ ಮುಂದೆ ಕೂತಿರೋದೇನು ಅವರು? ಹೌದಾ? ಅಲ್ಲಿ ಮುಂದೆ ಸ್ವಲ್ಪ ಜನ ಕೂತವ್ರೆ. ಇಲ್ಲಿ ಇವರು ಕಾಸ್ಟ್ಲಿ ಟಿಕೆಟ್ ಅವ್ರು ಅನಿಸುತ್ತೆ. ಇವ್ರದ್ದು ಅಮೌಂಟು ಜಾಸ್ತಿ ಇದೆ. ಕರೆಕ್ಟ್. ಇಲ್ಲಿ ಮುಂದೆ ಫ್ರಂಟಲ್ಲಿರೋರ್ದು ಅಮೌಂಟ್ ಜಾಸ್ತಿ ಇರುತ್ತೆ, ಕಾಸು ಜಾಸ್ತಿ ಇರುತ್ತೆ. ಅದಕ್ಕೆ ಅಲ್ಲಿ ಕೂತವ್ರು ಅನಿಸುತ್ತೆ. ಹೌದು, ಬಡ್ಜೆಟ್ ಜಾಸ್ತಿ ಇದೆ ಅನಿಸುತ್ತೆ. ಇವರು ಕಡಿಮೆ ಬಡ್ಜೆಟ್ ಅನಿಸುತ್ತೆ, ಅದಕ್ಕೆ ಇಲ್ಲಿ ಕೂತವ್ರೆ. ಅದು 1000 ರೂಪಾಯಿ ಟಿಕೆಟ್ ಅನಿಸುತ್ತೆ. ಇದು 500 ರೂಪಾಯಿ ಟಿಕೆಟು, 200 ರೂಪಾಯಿ ಟಿಕೆಟು, ಆ ಥರ ಅನಿಸುತ್ತೆ. ಇದಾಯಿತು ವಿಡಿಯೋ. ಫ್ರೀ ದರ್ಶನ ಇರೋರು ಆ ಸೈಡ್ ಇದ್ದಾರೆ, ಎಡಗಡೆ ಭಾಗದಲ್ಲಿದ್ದಾರೆ. ಇನ್ನೂ ಬರ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ. ಅಲ್ಲಿಗೋಗಿ ವಿಡಿಯೋ ಮಾಡೋಣ ಅಂದರೆ ಪರ್ಮಿಷನ್ ಇಲ್ವಲ್ಲ, ಯಾಕೆ ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬರ್ತಾನೆ ಇದ್ದಾರೆ, ಫುಲ್ಲು ಬರ್ತಾನೆ ಇದ್ದಾರೆ. ಬಟ್ ಆರೋಗ್ಯ ಪಕ್ಕ ಆಗುತ್ತೆ ಅಂತ ಎಲ್ಲ ನಂಬ್ತಾ ಇದ್ದಾರೆ. ನಾನಂತೂ ದೇವ್ರ ನಂಬಿದರೆ ಎಲ್ಲನೂ ಕಡಿಮೆ ಆಗುತ್ತೆ ಪ್ರಾಬ್ಲಮ್ ಅಂತ ನಾನು ಹೇಳ್ತೀನಿ. ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ. ತುಂಬ ಜನ ಆರೋಗ್ಯಕ್ಕೆ ಬಂದಿದ್ದಾರೆ. ಬೆಲ್ಲದ ಆರತಿನೂ ತಂದಿದ್ದಾರೆ ಇವತ್ತು. ಎಲ್ಲ ಸಿಕ್ಕಾಪಟ್ಟೆ ಬೆಲ್ಲದ ಆರತಿ ಹಚ್ತಾ ಇದ್ದಾರೆ. ನೋಡಿ, ಇಲ್ಲೊಂದು 2-3 ಜನ ಈ ಕಡೆಗೂ ಕೂತಿದ್ದಾರೆ, ಕಡೆಗಿದ್ದಾರೆ. ಬರ್ತಾನೆ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಅಮಾವಾಸ್ಯೆ ಹಿಂದೆ ಮುಂದೆ ಪ್ರದೋಕ್ಷ ಕಾಲ ಅಂತ ಬರುತ್ತಲ್ಲ, ಆ ಟೈಮಲ್ಲಿ ಇದು ನೀರು ಹಾಕೋದು. ನಾನು ಫಸ್ಟ್ ಟೈಮ್ ಒಂದ್ಸಲಿ ಬಂದೋದೆ. ನನಗೂ ಆಲ್ಮೋಸ್ಟ್ ನೆರವೇರುತ್ತೆ ಅಂತ ನಾನು ಅನ್ಕೊಂತೀನಿ. ಇವಾಗ ಬಂದು ಬೇಡ್ಕೊಂಡಿದ್ದೀನಿ. ಇವಾಗ ಎಷ್ಟು ಮಾತ್ರ ದೇವ್ರ ಕೈ ಹಿಡಿತಾನೋ ಗೊತ್ತಿಲ್ಲ, ನೋಡೋಣ. ನಾನಿದು 2ನೇ ಸಲ ಬಂದಿರೋದು. ಬಟ್ ಈ ಥರ ಎಲ್ಲ ಏನೋ ನೀರು ಹಾಕ್ಸ್ಕೊಂಡಿಲ್ಲ, ನನಗೆ ಹಾಕ್ಸ್ಕೊಂಡಿಲ್ಲ. ನಾನು ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗಿದ್ದೀನಿ. ನೀರು ಹಾಕ್ಸ್ಕೊಂಡ್ರೆ ಒಳ್ಳೆಯದು ಅಂತಾರೆ. ನೋಡೋಣ ಭಗವಂತ ಏನು ಮಾಡ್ತಾನೆ ಮುಂದೆ. ನೋಡಿ, ಇವ್ರ ಪಾಪ ಲಗೇಜ್ ಸಮೇತ ಬಂದಿದ್ದಾರೆ. ತುಂಬ ಜನ ಎಲ್ಲ ಲಗೇಜ್ ಸಮೇತ ಬರ್ತಾ ಇದ್ದಾರೆ.
1 ಟಿಕೆಟು ಒಬ್ಬರಿಗೆ. 1 ಟಿಕೆಟಲ್ಲಿ 3-4 ಜನ ನೀರು ಹಾಕ್ಸ್ಕೊಳಕ್ಕಾಗಲ್ಲ. 1 ಟಿಕೆಟ್ ಒಬ್ಬರಿಗೆ. ನಾನು ಯಾರನ್ನೂ ಕೇಳ್ತಾ ಇಲ್ಲ ಇನ್ಫಾರ್ಮೇಷನು. ಅಲ್ಲಿ ಏನು ಮಾತಾಡ್ತಾರೋ ಅದನ್ನು ನೋಡಿ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಯಾರಾದರೂ ಈ ಥರ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕಂದ್ರೆ ಬ್ಯಾಂಗ್ಳೂರು ಯಲಹಂಕ ಅಟ್ಟೂರು ಲೇಔಟಿಂದ ಒಳಗಡೆ ಬಂದರೆ ಒಂದು 10 ನಿಮಿಷ ನಡ್ಕೊಂಡು ಇಲ್ಲಿ ಈ ಭಗವಂತ ಇದ್ದಾನೆ, ಕಾಶಿ ವಿಶ್ವನಾಥ ದೇವಸ್ಥಾನ. ಬಟ್ ಈ ನೀರು ಹಾಕ್ಸ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ರಿ. ದೇವರಂತೂ ತುಂಬಾ ಅಂದರೆ ತುಂಬ ಒಳ್ಳೇದು ಮಾಡ್ತಾನೆ. ತುಂಬ ಪವರ್ಫುಲ್ ದೇವರು ಅಂತ ನಾನು ನಂಬಿದ್ದೀನಿ. ತುಂಬಾ ದೇವರು ಒಳ್ಳೇದು ಮಾಡ್ತಾನೆ. ಎಲ್ಲರೂ ನೋಡಿ ಕೂತಿದ್ದಾರೆ ಲೈನಲ್ಲಿ. ಫಸ್ಟ್ ಲೈನಲ್ಲಿ ಕೂತಿರೋರು ಅವರು ಬಡ್ಜೆಟ್ ಜಾಸ್ತಿ, ಇಲ್ಲಿ ಬಡ್ಜೆಟ್ ಸ್ವಲ್ಪ ಕಮ್ಮಿ. ಅದು ಅಷ್ಟೇ, ಏನೇನಿಲ್ಲ ಬೇರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುಮ್ಮನೆ ದೇವ್ರ ನಮಸ್ಕಾರ ಹಾಕಿರೋನು ದೇವ್ರು ಕಾಪಾಡ್ತಾನೆ ಅಂತ ನಾನು ನಂಬಿದ್ದೀನಿ. ನೀವೇನು ನಂಬಿದ್ದೀರಾ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ರುದ್ರಾಭಿಷೇಕ ಮಾಡಿಸ್ತಾರಂತೆ ಒಳಗಡೆ, ಆದರೆ ಜನ ಇಲ್ಲೆಲ್ಲ ಕೂತಿದ್ದಾರೆ. ಇದು ರುದ್ರಾಭಿಷೇಕ ಮಾಡಿದ್ದಾದಮೇಲೆ ಈ ಕಲ್ಯಾಣಿನಾಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತೀರ್ಥ ಸ್ನಾನ ಮಾಡಿಸ್ತಾರಂತೆ. ಇಲ್ಲಿ ಬೆಲ್ದ ಆರತಿನೂ ಮಾಡ್ತಾ ಇದ್ದಾರೆ ಎಲ್ಲರೂ. ಮತ್ತು ಈ ಲೈನಲ್ಲಿ ಟಿಕೆಟ್ ಕೊಡ್ತಾರೆ. ಹೊರಗೆ ಹಾಕ್ಕೊಡಿ, ಬಿಡ್ತಾ ಇಲ್ಲ. ಇಲ್ಲಿ ಟಿಕೆಟ್ ಕೊಡ್ತಾ ಇದ್ದಾರೆ 1500, 200. ಅದನ್ನ ತಗೊಂಡು ಇಲ್ಲೆಲ್ಲ ಬಂದು ಕುತ್ಕೋಬೇಕು. ಆ ಲೈನಲ್ಲಿ ಅಲ್ಲಿ ಫ್ರಂಟಲ್ಲಿ ಕೂತಿರೋರೆಲ್ಲ 1000 ಅಂತೆ ತಿಳ್ಕೊಂಡೆ. ಅದ್ರ ರುದ್ರಾಭಿಷೇಕಕ್ಕೆ ನೋಡಿ ಪೂಜೆಗೆಲ್ಲ ಹೋಗ್ತಾ ಇದ್ದಾರೆ, ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇವರೆಲ್ಲ 200, 500. ಇವ್ರು ಇಲ್ಲಿ ಕೂತಿರೋರು. ಆ ಲಾಸ್ಟಲ್ಲಿ ಕೂತಿರೋರು ಬಂದ್ಬಿಟ್ಟು ಅವರು ಹೋಗ್ತಾರೆ ಪೂಜೆಗೆ. ಇಲ್ಲಿ ಗೊತ್ತಾಗ ಅಲ್ಲಿ ಆ ಲಾಸ್ಟಲ್ಲಿ ಕೂತಿರೋರು ಅವರು ಫ್ರೀ ಟಿಕೆಟ್. ಆ ಲಾಸ್ಟಲ್ಲಿರೋರು ಫ್ರೀ ಟಿಕೆಟ್ಗೆ ಕೂತಿರೋದು. ಅಲ್ಲಿ ಕಾಸಿಲ್ಲ, ಲೇಟ್ ಆಗಬಹುದು. ಹಿಂಗೆ ಬರಬೇಕು ಲೈನಲ್ಲಿ. ಅದು ಈ ಲೈನಲ್ಲೇ ಬರ್ತಾರೆ, ಫ್ರೀಯಾಗಿ ಹಾಕಿಸ್ಕೊಳ್ಳೋದು. ಇನ್ನೂ ಜನ ಬರ್ತಾ ಇದ್ದಾರೆ. ಬರ್ತಾ ಇದ್ದಾರೆ. ನಾಳೆ ನಾಡ್ದು ಅಮಾವಾಸ್ಯೆ ಇದೆಯಲ್ಲ, ಅದಕ್ಕೆ ಪ್ರದೋಕ್ಷ ಕಾಲ ತೀರ್ಥ ಸ್ನಾನ ಅಂತ ನೋಡಿ. ಜನಸಾಗರ ಬರ್ತಾ ಇದೆ. ಇದೇ ಇದು ಬಾವಿ ಸ್ನಾನ ಮಾಡಿಸೋದಕ್ಕೆ. ಒಂಬತ್ತು ಕಳಸ ಏನೋ ಇದೆಯಂತೆ, ಅಲ್ಲಿ ಕೂಡಿಸಿದ್ರೆ 9 ಕಳಸ ಅಳಿಸಿದ ಆಗ್ಯಾವ. ನೀವು ಏನ್ಯ खाली नवा माणून कडेಯಿಂದ बाई ओ कळचा आता कोणाला तो
पर आगे वन होते वाली वन होते वन उन्होंने पास में आएंगे ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅವರು ಬೇಡ ವಿಚಾರ ಬೇಡ, ನಮ್ಮದು ಅವ್ರದ್ದು ಸಪ್ರೇಟ್. ಎಲ್ಲ ಟೆಂಡರ್ 5-6 ಜನ ಆಗಿದ್ದು ನಮ್ಮಲ್ಲಿ ಯಾರು ಅಂತ ನಾನೇ ಈಗೆಲ್ಲ ನೋಡಿ, ಇವಾಗ ಇನ್ನೂ ಜಾಸ್ತಿ ಜನ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಅಲ್ಲಿ ಪೂಜೆ ಮಾಡೋಕ್ಕೆ ಕೂತಿದ್ದಾರೆ. ರುದ್ರಾಭಿಷೇಕ ಮಾಡ್ತಾ ಇರುತ್ತೆ ಇವರೇ ಪೂಜಾರು. ಚಂಬೆಲ್ಲ ಇಟ್ಕೊಂಡು ಕೂತಿದ್ದಾರೆ. ಪೂಜೆಗೆ ಲೇಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಪೂಜೆ ಮಾಡೋಕ್ಕೆ ಕೂತಿದ್ದಾರೆ ನೋಡಿ. ಪೂಜೆಗೆಲ್ಲ ತುಂಬ ಜನ ಕೂತಿದ್ದಾರೆ. ಪ್ರದೋಷ ಕಾಲದ ಸ್ನಾನ. ಫುಲ್ಲು ಜನ ಇದ್ದಾರೆ. ಈ ಕಡೆ ಮಣ್ಣು ಜಾಸ್ತಿ ಆಗೋದು, ಅಲ್ಲಿ ಫುಲ್ ಆಗೋದು. ಬರೋರ ಸಂಖ್ಯೆ ಈ ಥರ ಇದೆ. ಬರ್ತಾ ಇದ್ದಾರೆ. ಅಂತ ಭಕ್ತಾದಿಗಳು ಅಥವಾ ಇನ್ನೂ ಕೊಟ್ಟಿಲ್ಲ ಅಂತವರು ರುದ್ರಾಭಿಷೇಕ ಸೇವೆಗೆ ಮತ್ತೆ ಕಂಕಣ ಪೂಜೆಗೆ ಬರೆಸಿದ್ದಾಗ ಮಾತ್ರ ಒಳಗಡೆ ಕರ್ಕೊಂಡು ಹಾಕುತ್ತೀವಿ. ಹಾಗಾಗಿ ಕೆಲವೊಂದು ಮಾಹಿತಿ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಯಾರು ಅಶಕ್ತರಾಗಿರ್ತಾರೆ ಅಂತವ್ರು ಮಾತ್ರ ಚೇರ್ ಮೇಲೆ ಕೂತ್ಕೊಳ್ಳಿ ಅಥವಾ ಕಟ್ಟೆ ಮೇಲೆ ಕೂತ್ಕೊಳ್ಳಿ. ಇನ್ನು ಶಕ್ತಿ ಇದ್ದವರು ದಯವಿಟ್ಟು ಕೆಳಗಡೆ ಕೂತ್ಕೊಳ್ಳಿ. ದಯವಿಟ್ಟು ಆಚೆ ಬನ್ನಿ. ಆಲಯದಲ್ಲಿ ಯಾರಿದ್ದಾರೆ ದಯವಿಟ್ಟು ಆಚೆ ಬನ್ನಿ. ಸನ್ನಿಧಾನ ಹೊರಗಡೆ ದಯವಿಟ್ಟು ಯಾರು ನಿಲ್ಬೇಡಿ, ಹೊರಗಡೆ ಬನ್ನಿ. ಹಾಗೆ ಬೆಲ್ಲದಾತಿ ಹಚ್ತಾರೆ ಭಕ್ತರಿಗೆ ದಯವಿಟ್ಟು ನಿಲ್ಲಿಸಿ. ಸ್ವಾಮಿಗೆ ಅಭಿಷೇಕ ಸೇವೆ ನಡೆದು ಆದ ಮೇಲೆ ದಯವಿಟ್ಟು ದೀಪ ಹಚ್ಚಿ ಬನ್ನಿ. ಹೊರಗಡೆ ಯಾರು ಕೊಟ್ಟಿದ್ದೀರಾ? ಇಲ್ಲಿ ಕಾಂಗ್ರೆಸ್ ಯಾರು ಕೊಟ್ಟಿದ್ದೀರಾ? ಅವರು ದಯವಿಟ್ಟು ಆಚೆ ಬನ್ನಿ. ರಾಮನಗರದಲ್ಲಿ ಯಾರು ಕೊಟ್ಟಿದ್ದೀರಾ? ಬನ್ನಿ. ಶ್ರೀರಾಮಲ್ಲಿ ಯಾರು ಕೊಟ್ಟಿದ್ದೀರಾ? ದಯವಿಟ್ಟು ಆಲಯದ ಹೊರಗಡೆ ಮತ್ತೆ ಪ್ರಾಂಗಣದಲ್ಲಿ ಯಾರು ಕೊಟ್ಟಬೇಡಿ, ಹೊರಗಡೆ ಬನ್ನಿ. ದಯವಿಟ್ಟು ಹೊರಗಡೆ ಯಾರು ಕೊಟ್ಟಬೇಡಿ, ಹೊರಗಡೆ ಬನ್ನಿ. ಬೆನ್ನ ನೇರ ಮಾಡ್ಕೊಳ್ಳಿ. ಧ್ಯಾನ ಮುದ್ರೆ ಕೂತ್ಕೊಳ್ಳಿ. ದೀರ್ಘವಾಗಿ 5 ಸಾರಿ ಉಸಿರನ್ನ ಹೇಳ್ಕೊಂಡು ಉಸಿರನ್ನ ಹೊರಗಡೆ ಬಿಡಿ. ದೀರ್ಘವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾರಿ ಹೊರಗಡೆ ಪೂರ್ಣವಾಗಿ ಒಂದ್ಸರಿ ಗಾಳಿ ತಗೊಳ್ಳಿ, ಹೊರಗಡೆ ಬಿಡಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಧಾನ ಉಸಿರು ಬಿಡಿ. ಹಾಗೆ 5 ಸಾರಿ ಮಾಡ್ಕೊಳ್ಳಿ. ನೆರವೇರ್ತಾ ಇರ್ತಕ್ಕಂತಹ ಭಗವಂತನ ಕೈಂಕರ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ವಿಘ್ನಗಳು ನಿವಾರಣೆಯಾಗಿ ಭಗವಂತನ ಕೈಂಕರ್ಯ ಸೇವೆ ನಿರ್ವಿಘ್ನವಾಗಿ ನೆರವೇರುವಂತಹ ಅನುಗ್ರಹಗಳು ಸಂಪ್ರಾಪ್ತಿಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ನೀವು ಮಾಡತಕ್ಕಂತ ಸರ್ವ ಕಾರ್ಯಗಳು ಬರಲೇ ಬಂದ ಎಲ್ಲಾ ರೀತಿಯಾದಂತಹ ವಿಘ್ನಗಳು ನಿವಾರಣೆಯಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುವಂತಹ ಅನುಗ್ರಹಗಳು ಸಂಪ್ರಾಪ್ತಿಯಾಗಲಿ ಅಂತ ಹೇಳಿ ಓಂ ಶ್ರೀ ಮಹಾಗಣಪತಯೇ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ಧನ್ಯ ಪ್ರಚೋದಯಾತ್. ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ರುಧಂಜವರಧಂ ಹಸ್ತೈಭಿಭ್ರಾಣಂ ಮೂಷಕಧ್ವಜಂ ರಕ್ತಂ ಲಂಬೋಧರಂ ಶೂರ್ಪಕರ್ಣಕಂ ರಕ್ತಪಾದಸಂ ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈರುಪೂಜಿತಂ ಭಕ್ತಾನುಕಂಪಿತಂ ದೇವಂ ಜಗತ್ತಾರಣಮಚ್ಯುತಂ ಆವಿರ್ಭೂತಂ ಚ ಸೃಷ್ಟಿಂಭೋ ಪ್ರಕೃತೆ ಪುರುಷಾತ್ಮರಂ ಏವಂ ಧ್ಯಾಯೇತಿ ಯೋ ನಿತ್ಯಂ ಸಾಯೋ ಧೀಯೋಗಿನಾಂಬರಃ. ನಮೋ ಪ್ರಾತಪತಯೇ ನಮೋ ಘನಪತಯೇ ನಮಃ ಪ್ರಮದಪತಯೇ ನಮಸ್ತೆ ಲಂಬೋದರಾಯ. ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಎಲ್ಲರೂ ದೀಪಲಕ್ಷ್ಮಿಯನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ.
जगतां दयिता रुदस्यते दीर्घातमः प्रतिनिवृत्य विधं युवाभ्यास्तवः प्रिय तव प्रियाः ओम नमो भगवते महदेवताभ्यो नमः। ओम दीपस्वमेव जगदां दयिता रुदस्यते दीर्घातमः प्रतिनिवृत्त्यमिदं युवाभ्यास्तव प्रियमतः शरणोक्तिवैश्यम् तथा भवन्तमभिलाषयन्ति जन्तुरेशः दीपः पापहरो दीपन्नापन्निवारकः दीपो विदग्धे सुकृतं दीपः सम्प्रदायकः देवानां तुष्टिरो दीपाभिप्राणां प्रीतिदायकम् दीपज्योतिपरब्रह्म दीपज्योतिर्जनार्दनः या स्त्री पतिव्रता लोके गृहं दीपस्तमोचयेत् दीपं प्रदक्षिणं कुर्यात् सा भवेता सुमङ्गलम् मातर्नमामि कमले कमलायताक्षी श्रीविष्णुरुत्कमलवासिनी विश्वमालः क्षीरोधरागमलकोमलगर्भगौरी लक्ष्मी प्रसीद नमतां शरण्ये महादेव्ये च विद्महे दीपलक्ष्मी च धीमहि नमो दीपतमः तन्नो दीपलक्ष्मी प्रचोदयात् ಎಲ್ಲರೂ ದೀಪವನ್ನ ನೋಡಿ ನಮಸ್ಕಾರ ಮಾಡಿಕೊಡಿ ಅಜ್ಞಾನ ಎಂಬತಕ್ಕಂತಹ ಕತ್ತಲೆಲ್ಲ ಹೋಗಿ ಸುಜ್ಞಾನ ಎಂಬತಕ್ಕಂತಹ ಸನ್ಮಾರ್ಗದ ಬೆಳಕನ್ನ ಆ ಭಗವಂತ